ಸ್ವಾಮಿ, ನಿನ್ ತಾಯಿನ ಕಾಪಾಡ್ಕೊಳ್ಳೋದಕ್ಕೆ ಅಮೃತ ತಂದ ಮಹಾವೀರ ನೀನು. ತಾಯಿ ಪ್ರೀತಿ ಏನು ಅಂತ ಗೊತ್ತಿರೋ ದೇವ್ರು ನೀನು. ಇವಾಗ ನನ್ನ ತಾಯಿ ಸ್ಥಾನದಲ್ಲಿರೋ ಮಾಲನ್ನ ಬದುಕಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲಿದೆ. ಆ ಮಗುನ ಬದುಕಿಸುವಂತ ಅಮೃತ ನಿನ್ನ ಹತ್ರ ಇದೆ. ನಿನ್ ಮಗಳ ನೋವನ್ನ ಅರ್ಥ ಮಾಡ್ಕೊಂಡು ಅನುಗ್ರಹ ಕೊಡ್ತೀಯೋ ಅಥವಾ ತಾಯಿಗೋಸ್ಕರ ಬಂದಿರೋ ಮಗಳಿಗೆ ಶಿಕ್ಷೆ ಕೊಡ್ತೀಯೋ, ನಿನ್ನಿಷ್ಟ. ಕರುಣೆ ತೋರಿಸಿ ವರ ಕೊಟ್ರೆ ವನಮಾಲೆ ತಗೊಂಡು ಹೋಗ್ತೀನಿ, ಇಲ್ಲ ಅಂದ್ರೆ ನನ್ನ ಮಾಲನ್ ಜೊತೆಗೆ ನಾನು ಕೂಡ ಸತ್ತು ಹೋಗ್ತೀನಿ. ನೀನ್ ತುಂಬಾ ಅದೃಷ್ಟವಂತೆ ಪುಣ್ಯ. ನಾಗಲೋಕ, ನಾಗರಾಜ ಯಾರು ಸಾಧಿಸೋಕಾಗ್ದೇ ಇರೋ ವನಮಾಲೆನ ಭಕ್ತಿಯಿಂದ ನೀನ್ ಸಾಧಿಸಿದ್ಯಾ. ವಿಜಯೀ ಭವ. ಈಗ್ಲೇ ಮಾಲನ ಹತ್ರ ಹೋಗೋಣ ನಡೀರಿ. ಶ್ರೀಮಾನ್ ವೆಂಕಟನಾಥಾಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಂ ಸದಾ ಹೃದಯ. ನಮಃ ಪನ್ನಗಣದ್ಧಾಯ ವೈಕುಂಠವಸವರ್ಧಿನಿ ಶ್ರುತಿ ಸಿಂಧು ಸುಧೋತ್ಪಾದ ಮಂದರಾ ಗರುಡಾಪತೆ. ವೈನತೆಯ, ನಿನ್ನ ಹೆಸರು ಕೇಳ್ತಿದ್ದ ಹಾಗೆ ನಾಗಲೋಕ ನಡ್ಗೋಗುತ್ತೆ. ನಿನ್ ದೃಷ್ಟಿ ಬಿದ್ರೆ ನಾಗಗಳ ಎದೆಯೆಲ್ಲ ನಡ್ಗೋಗುತ್ತೆ. ನಿನ್ನ ರಕ್ಷಣೆಯಲ್ಲಿರೋ ಧನಂಜಯ ವರ್ಮನ ಮನೆಗೆ ಪ್ರವೇಶ ಮಾಡೋದಿಕ್ಕೆ ನಾಗ ಜಾತಿಗಳು ಗಡಗಡ ಅಂತ ನಡಗಬೇಕು. ಹಾಗಿರ್ಬೇಕಾದ್ರೆ ನಮ್ಮೂರ್ ಗಡಿ ದಾಟಿ ನಮ್ಮ ಮನೆ ಹೊಸ್ತಲು ದಾಟಿ ನಮ್ಮ ಮನೆ ಒಳಗಡೆ ಬಂದು ನನಗೆ ಹೆದರಿಸ್ತವೆ ತುಚ್ಛ ನಾಗಗಳು. ನಾಗಗಳು ನನ್ನ ಮೇಲೆ ದಂಡಯಾತ್ರೆ ಮಾಡಿದವೆ. ಇದರ ಅರ್ಥ ಏನು? ನಾಗಶಕ್ತಿ ಹೆಚ್ಚಾಯ್ತಾ? ಗರುಡ ಶಕ್ತಿ ಕಡಿಮೆಯಾಯ್ತಾ?
ತಲತಲಾಂತರದಿಂದ ನಮ್ಮ ಮನೆಗೆ ಶಕ್ತಿಯಾಗಿರುವಂತ ಗರುಡ ಶಕ್ತಿ ಏನಾಯ್ತು? ಯೋಗ ಶಕ್ತಿಯಿಂದ ಮಾಡಿರುವಂತ ನಾಗಬಂಧ ಏನಾಯ್ತು? ನನ್ನ ಊರುನ, ನನ್ನ ಮನೆನ, ನನ್ನ ಕಾಪಾಡೋ ನಿನ್ ಶಕ್ತಿ ಏನಾಯ್ತು? ನನ್ನ ಭಕ್ತಿಲಿ ಕಮ್ಮಿ ಆಯ್ತಾ? ಇಲ್ಲ ನಿನ್ ಶಕ್ತಿಲಿ ಕಮ್ಮಿ ಆಯ್ತಾ? ನನಗೆ ಉತ್ತರ ಕೊಡು ಸ್ವಾಮಿ, ನನಗುತ್ತರ ಕೊಡ್ಬೇಕು ನೀನು. ಇದು ನಿನ್ನ ಸ್ವಯಂಕೃತ ಅಪರಾಧ ವರ್ಮ. ಇದು ನಿನಗ್ ನೀನೇ ಕೊಡ್ಕೊಂಡಿರೋ ಶಿಕ್ಷೆ. ಕಾರಣ ಮಹಾಯೋಗಿ ಜ್ಞಾನಿಯಾದ ನಿನ್ ಕುಲಗುರುನ ನೀನು ಅವಮಾನ ಮಾಡಿರೋದು. ನನ್ನ ಮಗ ನನ್ನ ಸರ್ವಸ್ವ, ನನ್ನ ತಂಗಿ ಹೋಗ್ತೀನಿ ಅಂತಿದ್ದಾರೆ. ನನ್ನ ಮಗ ನನ್ನ ಸರ್ವಸ್ವ, ನನ್ನ ತಂಗಿ ನನ್ನ ಪ್ರಾಣ. ಆವೇಶ ಪಡಬೇಡ ಧನಂಜಯ. ಭದ್ರಾವತಿ ಮನಸ್ಸಲ್ಲಿ ಏನಿದೆಯೋ ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ. ನಾಗನಿಧಿ ಮೇಲೆ ಆಸೆ ಪಟ್ಟು ನಮ್ಮನ್ನ ಏಮಾರಿಸ್ಬೇಕು ಅಂತ ಅನ್ಕೊಂಡ್ರೆ ನೀವೀ ಮನೆಗೆ ಬರೋವಂಥ ಅವಶ್ಯಕತೆ ಇಲ್ಲ ಗುರುಗಳೇ. ನಾವು ಕಟ್ಸಿರುವಂಥ ಗುಡಿಗಳು, ಛತ್ರಗಳು ಎಷ್ಟೋ ಇದ್ದಾವೆ, ಅಲ್ಲೇ ನೀವು ವಿಶ್ರಾಂತಿ ತಗೋಬಹುದು. ಗರುಡ ಶಕ್ತಿ ಬಲಹೀನವಾಗಿ ಹೋಗಿದೆ. ಗರುಡ ಶಕ್ತಿ ಮಾಯವಾಗಿ ಹೋಗಿದೆ. ಈಗ್ಲಾದ್ರೂ ನಿನ್ನ ಅಹಂಕಾರನ ಬಿಟ್ಟು ವಿಧಿಯನ್ನ ಗೌರವಿಸು, ದೈವ ನಿರ್ಣಯನ ಅನುಸರಿಸು. ಆಗ್ಲೇ ನಿರ್ಜೀವ ಆಗಿರೋ ಗರುಡ ಶಕ್ತಿ ಮತ್ತೆ ಪುನರ್ಜೀವ ಪಡೆಯುತ್ತೆ. ನಿನ್ನ ಊರ್ನ ರಕ್ಷಣೆ ಮಾಡುತ್ತೆ. ಊರ್ನ ರಕ್ಷಣೆ ಮಾಡುತ್ತೆ. ನಾಗಗಳು ನಮ್ಮ ಮನೆಗೆ ಬರೋದು ವಿಧಿಯಾಟ ಆಗಿದ್ರೆ, ಆ ನಾಗಗಳನ್ನ ಸಾಯಿಸೋದು, ನಾಗನಿಧಿನ ಪಡ್ಕೊಳ್ಳೋದು, ಅದನ್ನ ಪಡ್ಕೊಳ್ಳೋ ದಾರಿಯಲ್ಲಿ ಯಾರೇ ಕೂಡ ಅಡ್ಡ ಬಂದ್ರು ಅವ್ರನ್ನ ಕೂಡ ಸಾಯಿಸೋದು ಕೂಡ ವಿಧಿಯಾಟನೇ ಆಗಿರುತ್ತೆ. ತಲತಲಾಂತರದಿಂದ ಬಂದಂತ ಸಂಕಲ್ಪವನ್ನ ನೆರವೇರಿಸ್ಕೊಳ್ದೆ ಹೋದ್ರೆ ಈ ಧನಂಜಯ ವರ್ಮ ಬದುಕಿದ್ರು ಒಂದೇ, ಸತ್ರು ಒಂದೇ. ಅದಕ್ಕೆ ನನ್ನ ಪ್ರಾಣ ಕೊಟ್ಟಾದ್ರೂ ಸರಿ, ನನ್ನ ತಾತ ಮುತ್ತಾತರ ಆಸೆಗಳನ್ನ ನೆರವೇರಿಸ್ಕೊಳ್ತೀನಿ ನಾನು. ಪುಣ್ಯ ಪ್ರಾಣ ತೆಗೆದ್ರೂ ಸರಿ, ನಾನು ಆ ನಿಧಿ ರಹಸ್ಯನ ತಿಳ್ಕೊಂಡೇ ತಿಳ್ಕೊತೀನಿ. ನಾಗ ನಿಧಿಯನ್ನ ವಶಪಡಿಸ್ಕೊಳ್ತೀನಿ. ಇದು ನನ್ನ ಶಪಥ. ಅಮ್ಮ, ಪುರೋಹಿತರಿಲ್ಲಮ್ಮ? ಹೊರಟೋದ್ರು. ಮತ್ತೆ ಸಂಬಂಧಿಕರಿಲ್ಲಮ್ಮ? ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಹುತ್ತದಿಂದ ಹಾವು ಬಂದಂಗೆ ಮನೆ ಸುತ್ತ ಹಾವು ಬಂದ್ರೆ ಸಂಬಂಧಿಕರು, ಪುರೋಹಿತರು ಯಾಕೆ ಇಲ್ಲಿರ್ತಾರೆ? ಪ್ರಾಣಕ್ಕೆ ಭಯ ಬಿದ್ದು ಇಲ್ಲಿಂದ ಓಡ್ ಹೋದ್ರು. ಅಂದ್ರೆ ಅಂದ್ರೆ ನನ್ನ ಎಂಗೇಜ್ಮೆಂಟ್ ನಿಂತು ಹೋದಾಗೆನಾ? ಹೇಳಮ್ಮ, ಹೇಳು. ಇವತ್ತು ನಿನ್ನ ಎಂಗೇಜ್ಮೆಂಟ್ ನಿಂತೋಯ್ತು. ನಿಂತೋಯ್ತಾ? ನನ್ನ ಎಂಗೇಜ್ಮೆಂಟ್ ನಿಂತೋಯ್ತಾ? ಹಾಗಿದ್ಮೇಲೆ 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 ಈ ಹೂಗಳ್ಯಾಕೆ, ಈ ಹಣ್ಣುಗಳ್ಯಾಕೆ? ಪರ್ಣಿಕಾ, ಪರ್ಣಿ, ಪರ್ಣಿ. ಪರ್ಣಿಕಾ, ಪರ್ಣಿ, ಏನಿದು? ಪರ್ಣಿ, ಏನು ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀಯ ನೀನು? ನಿಲ್ಸು. ತಡಿಬೇಡಮ್ಮ,
ನನ್ನ ತಡಿಬೇಡ. ನನ್ನ ನಿಶ್ಚಿತಾರ್ಥ ನಿಂತು ಹೋಗಿದೆ, ಎಂಗೇಜ್ಮೆಂಟ್ ನಿಂತು ಹೋಯ್ತು. ಪರ್ಣಿಕಾ, ಅಯ್ಯೋ, ನಾನು ಹೇಳೋ ಮಾತನ್ನ ಕೇಳೆ. ಪರ್ಣಿಕಾ, ಏನಾದ್ರು ಹುಚ್ಚಿಡ್ತಿದ್ಯಾ? ಅಯ್ಯೋ ಪರ್ಣಿಕಾ, ಅಯ್ಯೋ ಪರ್ಣಿಕಾ, ಪರ್ಣಿಕಾ, ಪರ್ಣಿಕಾ ನೋಡೋದಕ್ಕೆ ನನಗ್ ನನ್ ಭಾವ ಬೇಕಮ್ಮ. ಪರ್ಣಿಕಾ, ನನಗ್ ನನ್ ಭಾವ ಬೇಕು. ಏಯ್, ನಿಂಗೇನ್ ಹುಚ್ಚ? ಹೌದು ಭಾವ, ನನಗ್ ಹುಚ್ಚು. ನೀನಂದ್ರೆ ನನಗ್ ಹುಚ್ಚೆ. ನಿನ್ನ ಮದ್ವೆ ಮಾಡ್ಕೋಬೇಕು ಅನ್ನೋದು ನನಗಿರೋ ಹುಚ್ಚೆ. ನಮ್ಮ ಎಂಗೇಜ್ಮೆಂಟ್ ನಿಂತು ಹೋಯ್ತು. ಹೇಳು ಭಾವ, ಹೇಳು ಹೇಳು, ಮದ್ವೆ ಮಾಡ್ಕೋತೀಯೋ ಇಲ್ವೋ? ಅಮ್ಮ ಭಾವ, ಹೇಳು. ಪರ್ಣಿ, ಇವತ್ತಾಗಿಲ್ಲ ಅಂದ್ರೆ ಏನೇ, ಮುಂದೆ ಹಾಗೆ ಆಗತ್ತೆ ತಾನೆ. ನನಗ್ ಬೇಡಮ್ಮ. ನನ್ಗೆ ನನ್ಗೆ ನನ್ ಮದ್ವೆ ಇವಾಗ್ಲೇ ಆಗ್ಬೇಕು. ಅಯ್ಯೋಯ್ಯೋ, ಹೇಳು ಭಾವ, ಹೇಳು ಭಾವ, ಹೇಳು. ಉಂಗ್ರೆ ಬದಲಾಯಿಸ್ಕೊಳ್ಳೋಣ ಅಂತ ಹೇಳು ಭಾವ, ಹೇಳು ಭಾವ. ಸೈಲೆಂಟ್ ಆಗಿರ್ಬೇಡ ಭಾವ, ಹೇಳು ಭಾವ. ಉಂಗ್ರೆ ಬದಲಾಯಿಸ್ಕೊಳ್ಳೋಣ ಅಂತ ಹೇಳು ಭಾವ, ಹೇಳು ಹೇಳು ಭಾವ, ಹೇಳು ಹೇಳು ಭಾವ, ಹೇಳು. ಪರ್ಣಿಕಾ, ಯಾಕೆ ಪುರೋಹಿತರಿಲ್ದೆ ಸಂಬಂಧಿಕರಿಲ್ದೆ ಉಂಗ್ರೆ ಹೇಗೆ ಬದಲಾಯಿಸ್ತೀಯಾ? ಅವ್ರು ಬೇಕಾಗೂ ಇಲ್ಲ. ನನಗೆ ಅವ್ರು ಬೇಕಾಗಿಲ್ಲ. ಅಮ್ಮಮ್ಮನ್ಗಿಂತ ಬೇರೆ ಪುರೋಹಿತರು ಬೇಕಾ? ಅಮ್ಮನ್ಗಿಂತ ಬೇರೆ ಸಂಬಂಧಿಕರು ಬೇಕಾ? ಅತ್ತೆ ಅತ್ತೆ ನೀವಾದ್ರೂ ಹೇಳಿ ಅತ್ತೆ. ಭಾವಂಗ್ ನೀವಾದ್ರೂ ಹೇಳಿ ಅತ್ತೆ. ಉಂಗ್ರೆ ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಅತ್ತೆ, ಹೇಳಿ ಅತ್ತೆ. ಪರ್ಣಿಕಾ, ಭಾವ ಬಾ ಭಾವ, ಬದಲಾಯಿಸ್ಕೊಳ್ಳೋಣ ಭಾವ. ಉಂಗ್ರೆ ಬದಲಾಯಿಸ್ಕೊಳ್ಳೋಣ ಭಾವ. ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಭಾವ. ನನ್ ಮಾತ್ ಕೇಳು ಭಾವ. ಭಾವ, ಏ ಹೋಗೆ ಮೆಂಟಲ್. ಎಂಗೇಜ್ಮೆಂಟ್ ನಿಂತೋಯ್ತು ಅನ್ನೋ ನೋವಲ್ಲಿ ಏನ್ ಮಾತಾಡ್ತಿದ್ದೀನಿ ಅನ್ನೋ ಜ್ಞಾನ ಇದೆಯಾ? ಅಂದ್ರೆ ಅಂದ್ರೆ ಉಂಗ್ರೆ ಬದಲಾಯಿಸಲ್ವಾ? ಬದಲಾಯಿಸಲ್ವಾ? ಬದಲಾಯಿಸ್ಕೊಳ್ಳಲ್ವಾ ಭಾವ? ಹೇಳು ಭಾವ, ಉಂಗ್ರೆ ಬದಲಾಯಿಸಲ್ವಾ? ಬದಲಾಯಿಸಲ್ಲ. ಭಾವ ಭಾವ ಭಾವ, ಹೇಳು ಭಾವ. ಒಂದ್ಸಲ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ನಾನ್ ಬದಲಾಯಿಸಲ್ಲ 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 ಬದಲಾಯಿಸಲ್ಲ. ಉಂಗ್ರೆ ಬದಲಾಯಿಸ್ಕೊಳ್ಳಲ್ವಾ? ಹಾಗಾದ್ರೆ ಹಾಗಾದ್ರೆ ಆ ಪುಣ್ಯನ ಸಾಯಿಸ್ಬಿಡ್ತೀನಿ. ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಸಾಯಿಸ್ತೀನಿ. ಪರ್ಣಿಕಾ, ಪರ್ಣಿಕಾ, ನಿಂಗೆ ಹುಚ್ಚಿಡ್ತಿದ್ದೆ ಕಣೆ. ನನ್ನ ಮಾತು ಕೇಳು. ಅಯ್ಯೋ, ನೀನಾದ್ರೂ ಹೇಳು ಭಾವಂಗೆ ಉಂಗ್ರೆ ಬದಲಾಯಿಸ್ಕೊಳಕ್ ಹೇಳು. ಹೇಳಮ್ಮ. ಪರ್ಣಿಕಾ, ನಾನು ಹೇಳೋದನ್ನ ಕೇಳು. ಅಮ್ಮ, ಅತ್ತೆ, ಅಮ್ಮಮ್ಮ ಅಂತ ಯಾವ ಸಂಬಂಧನೂ ನೋಡ್ದೆ ಎಲ್ರೂ ಸುಟ್ಟಾಕ್ತೀನಿ. ಪರ್ಣಿಕಾ, ಪರ್ಣಿಕಾ, ಅವಳ ಕೈಯಿಂದ ಗನ್ ಇಸ್ಕೊಳ್ಳೋ. ಬರ್ಬೇಡ, ಏಯ್, ಹತ್ರ ಬರ್ಬೇಡ. ಹತ್ರ ಬಂದ್ರೆ ನಿಮ್ ಎಲ್ರೂ ಸುಟ್ಟಾಕ್ತೀನಿ. ಏಯ್, ಬರ್ಬೇಡ. ನನ್ ಮಾತ್ ಕೇಳು. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ನನ್ ಮಾತ್ ಕೇಳಿ. ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಹತ್ರ ಬರ್ಬಾರ್ದು, ಬರ್ಬಾರ್ದು. ಪರ್ಣಿಕಾ, ಬೇಡ. ನೀನು ಏನೇ ಇದು? ಪರ್ಣಿಕಾ, ಪರ್ಣಿಕಾ, ನಿಂತ್ಕೋ ಬನ್ನಿ. ಪರ್ಣಿಕಾ. ಪುಣ್ಯ, ಪುಣ್ಯ ಎಲ್ಲಿದ್ಯೆ? ಪುಣ್ಯ, ಪರ್ಣಿಕಾ, ಹೊರಗ್ ಬಾರೆ. ಪರ್ಣಿಕಾ, ಗನ್ ಕೊಡು. ಪರ್ಣಿಕಾ, ಮಗಳು ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂದ್ರೆ ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಇದೇ ಗನ್ನಿಂದ ಇವತ್ತು ನಿನ್ನ ಸುಟ್ಬಿಡ್ತಾ ಇದ್ದೆ. ನನಗ್ ಹೊಡೆದ್ರು ಸಾಯಿಸಿದ್ರು ಸರಿ, ಆ ಪುಣ್ಯನ ಮಾತ್ರ ಸುಮ್ನೆ ಬಿಡಲ್ಲ. ಅವಳು ಸಾಮಾನ್ಯದವಳಲ್ವೇ, ಒಳ್ಳೆ ಬುದ್ಧಿ ಉಪಯೋಗಿಸಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ಇಲ್ಲಿರೋ ಸಿಚುವೇಶನ್ ನೋಡಿದ್ರೆ ಅವಳು ಓಡ್ ಹೋಗಿದ್ದಾಳೆ ಅನ್ನಿಸ್ತಿಲ್ಲ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ಸುತ್ತೆ. ಅಂದ್ರೆ ಯಾರಾದ್ರೂ ಅಪಹರಿಸಿದಾರಾ? ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಯಾಕಂದ್ರೆ ಅವಳಿಗಿಲ್ಲಿಂದ ಓಡೋಗೋ ಅವಶ್ಯಕತೆ ಖಂಡಿತ ಇಲ್ಲ. ಓಡ್ ಹೋಗೋ ಅಂತ ತಪ್ಪು ಅವಳು ಮಾಡಿಲ್ಲ. ಮತ್ತೀಗೇನ್ ಮಾಡೋದು ಕಂದ? ನಾನು ಹುಡುಕ್ತೀನಮ್ಮ. ಹುಷಾರಪ್ಪ, ಅನಿರುದ್ಧ್, ಹುಷಾರು. ಪುಣ್ಯ ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬದುಕ್ಬಿಟ್ಲು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸಾಯಿಸಿಬಿಟ್ಟಿರ್ತಿದ್ದೆ. ಈಗ ನೀನ್ ಮಾಡಿರೋ ರಾದ್ಧಾಂತ ಸಾಕು. ಸ್ವಲ್ಪ ಸಮಾಧಾನವಾಗಿರು.
ನಿನ್ನ ನಿಶ್ಚಿತಾರ್ಥನ ಆದಷ್ಟು ಬೇಗ ನಡೆಸೋ ಜವಾಬ್ದಾರಿ ನಂದು. ನಡೀದೇ ಇದ್ರೆ ಈ ಸಲ ಗನ್ ಗುರಿ ಬದಲಾಗುತ್ತೆ. ಬುಲೆಟ್ ಯಾರಿಗೆ ತಾಗುತ್ತೋ ಗೊತ್ತಿಲ್ಲ. ಮಾಲಾ, ಮಾಲಾ, ಚಿಕ್ಕ ಹುಡುಗಿನ ಈ ತರ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಮನಸ್ಸಾದ್ರೂ ಹೇಗ್ ಬಂತು? ಅವರಂತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗಿ ಹೋಗ್ತಾರೆ. ಮಾಲಾ, ಮಾಲಾ. ಇದು ಆವೇಶಕ್ಕೆ ಸಮಯ ಅಲ್ಲ ಪುಣ್ಯ. ಬೇಗ ಆ ಮಾಲೆನ ಮಾಲಾಗಿ ಸ್ಪರ್ಶಿಸ್ಲಿಲ್ಲ ಅಂದ್ರೆ ನಾವು ಪಟ್ಟ ಶ್ರಮ ಎಲ್ಲ ವ್ಯರ್ಥ ಆಗೋಗುತ್ತೆ. ಹಾಗೆ ಆಗ್ಲಿ. ಅಮ್ಮ ನಾಗಮ್ಮ, ಮಾಲನ್ನ ಕಾಪಾಡು, ಕಾಪಾಡು. ಪುಣ್ಯ, ನನ್ ಪುಣ್ಯ ಎಲ್ಲಿ? ಪುಣ್ಯ, ಪುಣ್ಯ ನಿಂತ್ಕೋ. ಎಲ್ಲಿ? ಹಾವುಗಳು ಪುಣ್ಯನ ಕೊಡ್ಬೇಕೆ ಹೊರತು ಹೀಗೆ ಪುಣ್ಯ ಹೆಸರಿರೋ ಮನುಷ್ಯರನ್ನಲ್ಲ. ನಡೆದಿರೋದ್ ಸಾಕು. ತಕ್ಷಣವೇ ನಾವು ನಾಗಲೋಕಕ್ಕೆ ಹೋಗ್ಬೇಕು. ನಡಿ. ನನ್ ಪುಣ್ಯ ಎಲ್ಲಿರ್ತಾಳೋ ಅದೇ ನನ್ ಲೋಕ. ಅವಳನ್ ಬಿಟ್ಟು ನಾನ್ ಬರಲ್ಲ. ಆದ್ರೆ ನಿನಗೋಸ್ಕರ ನಾವೆಲ್ಲ ನಾಗಲೋಕದಿಂದ ಬಂದಿದೀವಿ. ಈ ಕೃತಜ್ಞತೆಗೋಸ್ಕರನಾದ್ರೂ ನೀನು ನಾಗಲೋಕಕ್ಕೆ ಮರಳಿ ಬರಲ್ವಾ ನಾಗಮ್ಮ? ಕಾಪಾಡಿದ್ರಿ ಅನ್ನೋ ಕೃತಜ್ಞತೆಗೆ ನನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಮಗ್ಳನ್ ಬಿಟ್ ಬಾ ಅಂದ್ರೆ ನಾನ್ ಹೇಗ್ ಬರ್ಲಿ? ಮಗಳ, ನೀನ್ ಜನ್ಮ ಕೊಟ್ಯಾ? ಅವಳೇ ನನಗ್ ಜನ್ಮ ಕೊಟ್ಲು. ಇವಾಗ ಅವಳು ವನಮಾಲೆ ತಗೊಂಡ್ ಬಂದಿಲ್ಲ ಅಂದಿದ್ರೆ ಈ ನಾಗಮ್ಮನ್ ಚರಿತ್ರೆ ಇವತ್ತಿಗೆ ಅಂತ್ಯ ಆಗ್ಬಿಡ್ತಿತ್ತು. ನನ್ಗೋಸ್ಕರ, ನನ್ನನ್ನು ಹುಡ್ಕೋದಕ್ಕೋಸ್ಕರ ತನ್ ಪ್ರಾಣನೇ ಪಣವಾಗಿಟ್ಟಿರೋ ಪುಣ್ಯನ ಬಿಟ್ಟು ನಾನ್ ಬರಲ್ಲ. ಮಾನವರ ಮೇಲೆ ಮಮಕಾರದಿಂದ ಭೂಲೋಕದಲ್ಲೇ ಇದ್ರೆ ಪೌರ್ಣಮಿ ಮುಗಿದ ಮೇಲೆ ಶಾಶ್ವತವಾಗಿ ಮಾನವ ಲೋಕದಲ್ಲೇ ಇರಬೇಕಾಗುತ್ತೆ. ಸಮಯ ಮೀರೋದ್ರೊಳಗೆ ಪಾತಾಳ ಲೋಕಕ್ಕೆ ಬಾ ನಾಗಮ್ಮ. ನಾಗನಿಧಿ ರಹಸ್ಯನ ತಿಳ್ಕೊಂಡಿರೋ ಪುಣ್ಯನ ಬಿಟ್ಟು ನಾನ್ ಬಂದ್ರೆ ಶತ್ರುಗಳು ಅವಳನ್ನ ಸಾಯಿಸ್ಬಿಡ್ತಾರೆ. ಇಲ್ಲ, ಅವಳಗ್ ಮೋಸ ಮಾಡಿ ನಾಗನಿಧಿನ ತಗೊಂಡ್ ಹೋಗ್ತಾರೆ. ಹಾಗಾಗ್ಬಾರ್ದು ಅಂದ್ರೆ ನಾನು ಪುಣ್ಯನ ಕಾಪಾಡ್ಲೇಬೇಕು. ಅದಕ್ಕೆ ನಾನು ಭೂಲೋಕದಲ್ಲಿ ಇರ್ಲೇಬೇಕು. ಹೀಗೆ ಪುಣ್ಯನ ಎಷ್ಟು ಕಾಲ ಕಾಪಾಡ್ತೀಯ ನಾಗಮ್ಮ? ನನ್ನಷ್ಟೇ ಪುಣ್ಯನ ಪ್ರೀತಿಸೋ ತರ ಅವಳಿಗೆ ಯಾರಾದ್ರೂ ಸಿಗೋವರೆಗೂ. ನನ್ಗಿಂತ ಹೆಚ್ಚು ಪ್ರೀತಿಸೋ ವ್ಯಕ್ತಿ ಅವಳಿಗೆ ಸಿಗೋ ಮರುಕ್ಷಣನೇ ನಾನು ನಮ್ ಲೋಕಕ್ಕೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಾನು ಬರಲ್ಲ. ಹಾಗಲ್ಲ ನಾಗಮ್ಮ. ಒಂದ್ಸಲ ಅಲ್ಲಿ ನೋಡು ನಾಗರಾಜ. ಶುದ್ರ ಶಕ್ತಿಗಳು ನಾಗನಿಧಿನ ಪಡ್ಕೋಬೇಕು ಅಂತ ಪುಣ್ಯನ ಸಾಯಿಸೋದಿಕ್ಕೋಸ್ಕರ ಎಲ್ರೂ ಹೇಗ್ ಬರ್ತಿದ್ದಾರೆ ಅಂತ ಒಂದ್ಸಲ ನೋಡು. ಅವ್ರಗಳಿಂದ ಸಾಮಾನ್ಯವಾಗಿರೋ ಪುಣ್ಯ ತಪ್ಪಿಸ್ಕೊಳಕ್ಕಾಗತ್ತಾ? ಅವ್ರ ಕ್ಷುದ್ರ ಶಕ್ತಿಗಳಿಂದ ತಾಳೆಗರಿಯಲ್ಲಿದ್ದ ರಹಸ್ಯನ ಹೇಳ್ದೆ ಮುಚ್ಚಿಡಕ್ಕಾಗತ್ತಾ? ಇಲ್ಲ. ಅರ್ಥ ಆಯ್ತಲ್ವಾ? ಪುಣ್ಯನ ಕಾಪಾಡೋದ್ರಲ್ಲಿ ನನ್ ಪ್ರೀತಿ ಅಷ್ಟೇ ಅಲ್ಲ, ನಾಗನಿಧಿನ ಕಾಪಾಡೋ ಕರ್ತವ್ಯ ಕೂಡ ನನ್ ಮೇಲಿದೆ. ಅರ್ಥ ಆಯ್ತು. ಆದಷ್ಟು ಬೇಗ ನಾಗಲೋಕಕ್ಕೆ ಮರಳಿ ಬಾ ನಾಗಮ್ಮ. ತಥಾಸ್ತು.
ಆಹಾ ಆಗ್ಬೇಕಾಗಿದ್ ಕೆಲ್ಸನ ಇವಳು ನೆರವೇರಿಸ್ಬಿಟ್ಟಿದ್ದಾಳೆ. ಇವಳು ನಮ್ಮ ಮಂತ್ರ ಶಕ್ತಿ ಉಪಯೋಗಿಸ್ದೇನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಹೋಗಿ ಬಂಧಿಸೋಣ.